ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ನಾನು ನಿಮ್ಮ ಯಲ್ಲಪ್ಪ ಕೊಂಡಿ, IAS ಸಂಕಲ್ಪ ಸ್ಟಡಿ ಸೆಂಟರ್ ಧಾರವಾಡದಿಂದ. ಈ ಒಂದು ವಿಡಿಯೋದಲ್ಲಿ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತಿ ಉಪಯುಕ್ತವಾಗಿರ್ತಕ್ಕಂಥ ಒಂದು ವಿಷಯವನ್ನ ನಾವಿಲ್ಲಿ ತಿಳ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನ ನಾವಿಲ್ಲಿ ಮಾಡೋಣ. ಓಕೆ, ಯಾವ ವಿಷಯ ಬಗ್ಗೆ ನೋಡೋಣ ಅಂತಂದ್ರೆ ಭಾರತದ ಪ್ರಮುಖ ಶ್ರೇಣಿಗಳ ಬಗ್ಗೆ. ಭಾರತದ ಪ್ರಮುಖ ಪರ್ವತ ಶ್ರೇಣಿಗಳು ಬರ್ತಾವೆ. ಆ ಪರ್ವತ ಶ್ರೇಣಿ ಒಳಗೆ ಮತ್ತೆ ಅತಿ ಎತ್ತರ ಶಿಖರಗಳು ಬರ್ತಾವೆ. ಆ ವಿಷಯದ ಬಗ್ಗೆ ನಾವಿಲ್ಲಿ ನೋಡ್ತಕ್ಕಂಥ ಒಂದು ಪ್ರಯತ್ನವನ್ನ ನಾವಿಲ್ಲಿ ಮಾಡೋಣ. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ ಪಾಮೀರ್ ಗ್ರಂಥಿ ಇದೆ, ಇಲ್ಲಿ ಅರುಣಾಚಲ್ ಪ್ರದೇಶ. ಈ ಪಾಮೀರ್ ಗ್ರಂಥಿಯಿಂದ ಹಿಡಿದು ಅರುಣಾಚಲ್ ಪ್ರದೇಶದವರೆಗೆ ಏನಂತಂದ್ರೆ ಉತ್ತರ ಪರ್ವತಗಳು ಹಬ್ಬಿರುವುದನ್ನ ನಾವು ಕಾಣ್ತೇವೆ. ಉತ್ತರ ಪರ್ವತಗಳು ಪಾಮೀರ್ ಗ್ರಂಥಿಯಿಂದ ಹಿಡಿದು ಅರುಣಾಚಲ್ ಪ್ರದೇಶದವರೆಗೆ ಹಬ್ಬಿರ್ತಕ್ಕಂತಹ ಪರ್ವತದ ಭಾಗ ಐತಿ. ಓಕೆ, ಅಂದ್ರೆ ಈ ಒಂದು ಉತ್ತರ ಪರ್ವತದೊಳಗೆ ಬರ್ತಕ್ಕಂಥ ಪ್ರಮುಖ ಪರ್ವತ ಶ್ರೇಣಿಯ ಬಗ್ಗೆ ಮತ್ತೆ ಆ ಪರ್ವತ ಶ್ರೇಣಿಯಲ್ಲಿ ಬರ್ತಕ್ಕಂಥ ಪ್ರಮುಖ ಶಿಖರದ ಬಗ್ಗೆ ನಾವು ನೋಡೋಣ. ಅದೇ ರೀತಿ ಭಾರತದ ಉಳಿದ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಪರ್ವತ ಶ್ರೇಣಿಗಳ ಬಗ್ಗೆ ಮತ್ತೆ ಆ ಪರ್ವತ ಶ್ರೇಣಿಗಳಲ್ಲಿ ಕಂಡು ಬರ್ತಕ್ಕಂಥ ಅತಿ ಎತ್ತರದ ಬೆಟ್ಟಗಳ ಬಗ್ಗೆ ನಾವು ನೋಡೋಣ. ಇಲ್ಲಿ ನೋಡ್ರಿ, ಈ ಉತ್ತರ ಪರ್ವತಗಳನ್ನ ನಾವು 3 ಪ್ರಕಾರಗಳಾಗಿ ವಿಂಗಡಿಸ್ತೇವೆ. ಉತ್ತರ ಪರ್ವತಗಳನ್ನ ಐತಲ್ರಿ, ಈ ಉತ್ತರ ಪರ್ವತಗಳನ್ನ ನಾವು ಎಷ್ಟು ವಿಭಾಗವಾಗಿ ವಿಂಗಡಿಸ್ತೀವಿ ಅಂತಂದ್ರೆ 3 ಪ್ರಕಾರಗಳಾಗಿ ವಿಂಗಡಿಸ್ತೇವೆ. ಒಂದ್ ಯಾವ್ದಂತಂದ್ರೆ ಹಿಮಾಲಯದಾಚೆಯ ಪರ್ವತಗಳು. ಹಿಮಾಲಯದಾಚೆಯ ಪರ್ವತಗಳು ಅಂತೇಳಿ ಬರ್ತಾವು. ಅದೇ ರೀತಿಯಾಗಿ ಹಿಮಾಲಯ ಪರ್ವತಗಳು ಅಂತೇಳಿ ಬರ್ತಾವು. ಹಿಮಾಲಯ ಪರ್ವತಗಳು ಅಂತೇಳಿ ಈ ಒಂದು ಉತ್ತರ ಪರ್ವತವನ್ನು ವಿಂಗಡಿಸ್ತೇವೆ. ಅದೇ ರೀತಿಯಾಗಿ ಈಶಾನ್ಯ ಬೆಟ್ಟಗಳು ಅಥವಾ ಪೂರ್ವಾಚಲ ಬೆಟ್ಟಗಳು ಅಂತೇಳಿ ಈ ಉತ್ತರ ಪರ್ವತಗಳನ್ನು ನಾವು ವಿಂಗಡಿಸ್ತೇವೆ. ಉತ್ತರ ಪರ್ವತಗಳಲ್ಲಿ ನಾವೇನಂತಂದ್ರೆ 3 ಭಾಗಗಳನ್ನಾಗಿ ವಿಂಗಡಿಸ್ತೇವೆ. ಒಂದ್ ಯಾವ್ದಂತಂದ್ರೆ ಹಿಮಾಲಯದಾಚೆಯ ಪರ್ವತಗಳು, ಎರಡು ಯಾವ್ದಂತಂದ್ರೆ ಹಿಮಾಲಯ ಪರ್ವತಗಳು, ಅದೇ ರೀತಿಯಾಗಿ ಈಶಾನ್ಯ ಅಥವಾ ಪೂರ್ವಾಚಲ ಬೆಟ್ಟಗಳು ಅಂತೇಳಿ ನಾವು ವಿಂಗಡಿಸ್ತೇವೆ. ಈ ಉತ್ತರ ಪರ್ವತಗಳ ಒಂದು ಭಾಗವಾಗಿರ್ತಕ್ಕಂಥ ಹಿಮಾಲಯದ ಆಚೆಯ ಪರ್ವತಗಳಲ್ಲಿ ಕಾರಾಕೋರಂ ಶ್ರೇಣಿ ಕಂಡು ಬರ್ತೈತಿ. ಅದೇ ರೀತಿಯಾಗಿ ಲಡಾಖ್ ಶ್ರೇಣಿ ಕಂಡು ಬರ್ತೈತಿ. ಅದೇ ರೀತಿಯಾಗಿ ಜಾಸ್ಕರ್ ಶ್ರೇಣಿ ಕಂಡು ಬರ್ತೈತಿ. ಇಲ್ಲಿ ನಾವು ಹಿಮಾಲಯದಾಚೆ ಪರ್ವತದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಪರ್ವತ ಶ್ರೇಣಿ ಬಗ್ಗೆ ಮಾತ್ರ ನೋಡೋಣ. ಅಂತಂದ್ರೆ ಕಾರಾಕೋರಂ ಶ್ರೇಣಿಯ ಬಗ್ಗೆ ನೋಡೋಣ. ಒಂದ್ ಯಾವ್ದಂತಂದ್ರೆ ಕಾರಾಕೋರಂ ಶ್ರೇಣಿ. ಕಾರಾಕೋರಂ ಶ್ರೇಣಿ ಇಲ್ಲಿ ನೋಡ್ರಿ, ಈ ಹಿಮಾಲಯದಾಚೆಯ ಪರ್ವತಗಳು ಈ ಭಾಗದಲ್ಲಿ ಕಂಡು ಬರ್ತವೆ. ಇವು ಹಿಮಾಲಯದಾಚೆಯ ಪರ್ವತಗಳಾಗಿವೆ. ಓಕೆ, ಈ ಭಾಗವೇ ಯಾವ್ದಂತಂದ್ರೆ ಕಾರಾಕೋರಂ ಶ್ರೇಣಿಯ ಭಾಗ ಐತಿ. ಓಕೆ, ಕಾರಾಕೋರಂ ಶ್ರೇಣಿಯ ಭಾಗ ಐತಿ. ಈ ಕಾರಾಕೋರಂ ಶ್ರೇಣಿ ಏನೈತಲ್ಲ, ಇದನ್ನ ಬ್ಯಾಕ್ ಬೋನ್ ಆಫ್ ಹೈ ಏಷ್ಯಾ ಅಂತ ಹೇಳಿ ಕರೀತಾರೆ. ಹಿಮಾಲಯದ ಆಚೆಯ ಪರ್ವತಗಳಲ್ಲಿ ಬರ್ತಕ್ಕಂಥ ಕಾರಾಕೋರಂ ಶ್ರೇಣಿಗೆ ಏನಂತ ಕರೀತಾರಂತಂದ್ರೆ ಬ್ಯಾಕ್ ಬೋನ್ ಆಫ್ ಐ ಏಷ್ಯಾ ಅಂತ ಹೇಳಿ ಕರೀತಾರೆ. ಬ್ಯಾಕ್ ಬೋನ್ ಆಫ್ ಐ ಏಷ್ಯಾ ಅಂತೇಳಿ ಕರೀತಾರ. ಕೇಳ್ತಾನ, ಈ ಕೇಳ್ಕೊಂಡ ಯಾವ ಶ್ರೇಣಿಯನ್ನ ಬ್ಯಾಕ್ ಬೋನ್ ಆಫ್ ಹೈ ಏಷ್ಯಾ ಅಂತೇಳಿ ಕರೀತಾರ ಅಂತೇಳಿ ಕೇಳ್ಬೋದು. ಅದ್ ಯಾವ್ದಂತಂದ್ರೆ ಕಾರಾಕೋರಂ ಶ್ರೇಣಿ. ಈ ಕಾರಾಕೋರಂ ಶ್ರೇಣಿಯಲ್ಲಿ ಅತಿ ಎತ್ತರ ಶಿಖರ ಯಾವ್ದಂತಂದ್ರೆ ಅದು K2 ಆಗೈತಿ. K2 ಕಾರಾಕೋರಂ ಶ್ರೇಣಿಯಲ್ಲಿನ ಅತಿ ಎತ್ತರ ಶಿಖರ, ಜೊತೆಗೆ ಭಾರತದಲ್ಲಿನ ಅತಿ ಎತ್ತರ ಶಿಖರ. ಓಕೆ, ಭಾರತದಲ್ಲಿನ ಅತಿ ಎತ್ತರ ಶಿಖರ ಯಾವ್ದಂತಂದ್ರೆ K2. ಕಾರಾಕೋರಂ ಶ್ರೇಣಿಯಲ್ಲಿನ ಅತಿ ಎತ್ತರ ಶಿಖರ ಯಾವ್ದಂತಂದ್ರೆ ಅದು ಕೂಡ K2 ಆಗೈತಿ. ಈ K2 ಏನೈತಲ್ಲ POK ಯ ಭಾಗದಲ್ಲಿದೆ ಅಂತಂದ್ರೆ ಈ ಭಾಗದೊಳಗ ಇಲ್ಲೇನೈತಲ್ಲ POK ಭಾಗ ಬರ್ತೈತಿ. ಆ POK ಅಲ್ಲಿ ಇರ್ತಕ್ಕಂಥ ಒಂದು ಪರ್ವತ ಶಿಖರ ಯಾವ್ದಂತಂದ್ರೆ ಅದು K2. ಈ K2 ಭಾರತದ ಅತಿ ಎತ್ತರ ಶಿಖರ ಆಗೈತಿ. ಈ K2ಗೆ ಮತ್ತೊಂದು ಹೆಸರಿನಿಂದ ಕರಿತೀವಿ. ಯಾವ ಹೆಸರಿನಿಂದ ಕರಿತೀವಿ ಅಂತಂದ್ರೆ ಮೌಂಟ್ ಗಾಡ್ವಿನ್ ಅಸ್ಟಿನ್ ಅಂತ ಹೇಳಿ ಕರಿತೀವಿ. ಮೌಂಟ್
ಗಾಡ್ವಿನ್ ಅಸ್ಟಿನ್ ಅಂತ ಹೇಳಿ ಕರಿತೀವಿ. ಈ ಕೇಟುಕ ಚೀನಾದೊಳಗ ಕೋನಿಕ್ ಅಂತ ಹೇಳಿ ಕರೀತಾರೆ. ಕೇಟು ಪರ್ವತ ಶಿಖರಕ್ಕ ಚೀನಾದೊಳಗೆ ಏನಂತ ಕರೀತಾರ ಅಂತಂದ್ರೆ ಕೋನಿಕ್ ಅಂತೇಳಿ ಕರೀತಾರ. ಏನಂತ ಕರೀತಾರ ಅಂತಂದ್ರೆ ಕೋನಿಕ್ ಅಂತೇಳಿ ಕರೀತಾರ. ಓಕೆ. ಇನ್ನ ಇದೇ ಕಾರಾಕೋರಂ ಶ್ರೇಣಿಯ ಬಳಿಯಲ್ಲಿ ಒಂದು ಹಿಮ ನದಿ ಕಂಡು ಬರ್ತೈತಿ. ಅನೇಕ ಹಿಮ ನದಿ ಕಂಡು ಬರ್ತಾವು. ಅವುಗಳಲ್ಲಿ ಪ್ರಮುಖವಾದ ಹಿಮ ನದಿ ಯಾವುದು ಅಂತಂದ್ರೆ ಸಿಯಾಚಿನ್ ಹಿಮ ನದಿ. ಈ ಸಿಯಾಚಿನ್ ಹಿಮ ನದಿ ಏನೈತಲ್ಲ, ಇದು ಭಾರತದ ಅತಿ ದೊಡ್ಡದಾದ ಉದ್ದವಾದ ಹಿಮ ನದಿ. ಸಿಯಾಚಿನ್ ಹಿಮ ನದಿ ಏನೈತಲ್ಲ, ಇದು ಭಾರತದ ಅತಿ ದೊಡ್ಡದಾದ ಮತ್ತೆ ಅತಿ ಉದ್ದವಾಗಿರ್ತಕ್ಕಂಥ ಒಂದು ಹಿಮ ನದಿ ಇದಾಗೈತಿ. ಇದೇ ಕಾರಾಕೋರಂ ಶ್ರೇಣಿಯ ಬಳಿಯಲ್ಲಿ ಸಿಯಾಚಿನ್ ಪ್ರದೇಶ ಏನೈತಲ್ಲ, ಈ ಸಿಯಾಚಿನ್ ಪ್ರದೇಶ ಭಾರತದ ಅತಿ ಎತ್ತರದ ಯುದ್ಧಭೂಮಿ ಐತಿ. ಜೊತೆಗೆ ಪ್ರಪಂಚದ ಅತಿ ಎತ್ತರದ ಯುದ್ಧಭೂಮಿ. ಭಾರತದ ಮತ್ತು ಪ್ರಪಂಚದ ಅತಿ ಎತ್ತರದ ಯುದ್ಧಭೂಮಿ ಆದಂತಂದ್ರೆ ಅದು ಸಿಯಾಚಿನ್ ಆಗಿರುವುದನ್ನ ನಾವು ಕಾಣ್ತೇವೆ. ಅದೇ ರೀತಿಯಾಗಿ ಇದೇ ಕಾರಾಕೋರಂ ಶ್ರೇಣಿಯ ಈಶಾನ್ಯ ದಿಕ್ಕಿನಲ್ಲಿ, ಕಾರಾಕೋರಂ ಶ್ರೇಣಿಯ ಈಶಾನ್ಯ ಭಾಗದಲ್ಲಿ ಒಂದು ಪ್ರಸ್ಥಭೂಮಿ ಕಂಡು ಬರ್ತೈತಿ. ಅದುವೇ ಯಾವ್ದಂತಂದ್ರೆ ಲಡಾಖ್ ಪ್ರಸ್ಥಭೂಮಿ. ಲಡಾಖ್ ಪ್ರಸ್ಥಭೂಮಿ. ಈ ಲಡಾಖ್ ಪ್ರಸ್ಥಭೂಮಿ ಭಾರತದ ಅತಿ ಎತ್ತರದ ಪ್ರಸ್ಥಭೂಮಿ ಆಗೈತಿ. ಹೀಗಾಗಿ ಈ ಒಂದು ಲಡಾಖ್ ಪ್ರಸ್ಥಭೂಮಿಯನ್ನ ಭಾರತದ ಮೇಲ್ಚಾವಣಿ ಅಂತ ಹೇಳಿ ಕರೀತಾರೆ. ಭಾರತದ ಮೇಲ್ಚಾವಣಿ ಅಂತ ಹೇಳಿ ಯಾವ ಒಂದು ಪ್ರಸ್ಥಭೂಮಿಯನ್ನು ಕರಿತೀವಿ ಅಂತಂದ್ರೆ ಅದು ಲಡಾಖ್ ಪ್ರಸ್ಥಭೂಮಿಯನ್ನ ನಾವು ಕರಿತೇವೆ. ಓಕೆ. ಇಷ್ಟೇನಂತಂದ್ರೆ ಈ ಕಾರಾಕೋರಂ ಶ್ರೇಣಿಗೆ ಸಂಬಂಧಿಸಿದಂತೆ. ಈ ಕಾರಾಕೋರಂ ಶ್ರೇಣಿಯಲ್ಲಿ ಬರ್ತೈತೆ ಅಂತಂದ್ರೆ ಉತ್ತರ ಪರ್ವತಗಳ ಒಂದು ಭಾಗವಾಗಿರ್ತಕ್ಕಂಥ ಹಿಮಾಲಯದಾಚೆಯ ಪರ್ವತಗಳಲ್ಲಿ ಬರ್ತಕ್ಕಂಥ ಒಂದು ಶ್ರೇಣಿ ಆಗೈತಿ. ಅದೇ ರೀತಿ ಕಾರಾಕೋರಂ ಶ್ರೇಣಿಯ ದಕ್ಷಿಣಕ್ಕೆ ಲಡಾಖ್ ಶ್ರೇಣಿ ಕಂಡು ಬರ್ತೈತಿ. ಈ ಲಡಾಖ್ ಶ್ರೇಣಿ ಕೂಡ ಏನಂತಂದ್ರೆ ಟಿಬೆಟ್ ನಲ್ಲಿ ಮುಂದುವರೆದೈತಿ. ಭಾರತದಲ್ಲಿ ಇರತಕ್ಕಂಥ ಲಡಾಖ್ ಶ್ರೇಣಿ ಟಿಬೆಟ್ ನಲ್ಲಿ ಮುಂದುವರೆದಿರುವುದರಿಂದ ಅದನ್ನ ಟಿಬೆಟ್ ನೊಳಗ ಲಡಾಖ್ ಶ್ರೇಣಿಗೆ ಏನಂತ ಕರೀತಾರೆ ಅಂತಂದ್ರೆ ಕೈಲಾಸ್ ಪರ್ವತ ಶ್ರೇಣಿ ಅಂತ ಹೇಳಿ ಕರೀತಾರೆ. ಓಕೆ. ಈ ಕಾರಾಕೋರಂ ಶ್ರೇಣಿ ದಕ್ಷಿಣಕ್ಕೆ ಲಡಾಖ್ ಶ್ರೇಣಿ ಬರ್ತೈತಿ. ಈ ಲಡಾಖ್ ಮತ್ತು ಕಾರಾಕೋರಂ ಶ್ರೇಣಿಗಳ ನಡುವೆ ಒಂದು ನದಿ ಹರಿತೈತಿ. ಅದೇ ಯಾವ್ದಂತಂದ್ರೆ ಸಿಯೋಕ್ ನದಿ. ಈ ಸಿಯೋಕ್ ನದಿ ಯಾವ ನದಿ ಉಪನದಿ ಅಂತಂದ್ರೆ ಸಿಂಧೂ ನದಿಯ ಒಂದು ಉಪನದಿ ಆಗೈತಿ. ಓಕೆ. ಇದಾದ ಬಳಿಕ ನೆಕ್ಸ್ಟ್ ಬರ್ತಕ್ಕಂಥ ಶ್ರೇಣಿ ಯಾವ್ದಂತಂದ್ರೆ ಲಡಾಖ್ ಶ್ರೇಣಿಯ ದಕ್ಷಿಣಕ್ಕೆ ಒಂದು ಶ್ರೇಣಿ ಬರ್ತೈತಿ. ಅದ ಜಾಸ್ಕರ್ ಶ್ರೇಣಿ. ಈ ಜಾಸ್ಕರ್ ಮತ್ತೆ ಲಡಾಖ್ ಶ್ರೇಣಿಗಳ ನಡುವೆ ಒಂದು ನದಿ ಹರಿತೈತಿ. ಅದ ಯಾವ್ದಂತಂದ್ರೆ ಸಿಂಧೂ ನದಿ. ಇದು ಕಾರಾಕೋರಂ ಶ್ರೇಣಿ, ಇದು ಲಡಾಖ್ ಶ್ರೇಣಿ, ಇದು ಜಾಸ್ಕರ್ ಶ್ರೇಣಿ. ಓಕೆ. ಇವೆರಡೂ ಶ್ರೇಣಿಗಳ ನಡುವೆ ಇರ್ತಕ್ಕಂಥ ಒಂದು ನದಿ ಯಾವ್ದಂತಂದ್ರೆ ಅದು ಸಿಂಧೂ ನದಿ ಆಗೈತಿ. ಸಿಂಧೂ ನದಿ ಆಗಿರುವುದನ್ನ ನಾವು ಕಾಣ್ತೀವಿ. ಓಕೆ. ಇಷ್ಟು ನಿಮ್ ನೆನಪಿರಲಿ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಂದ್ರೆ ನೆಕ್ಸ್ಟ್ ಬರ್ತಕ್ಕಂಥ ಪರ್ವತ ಶ್ರೇಣಿ ಯಾವ್ದಂತಂದ್ರೆ ಭಾರತದಲ್ಲಿ ಇರ್ತಕ್ಕಂಥ ಪ್ರಮುಖ ಪರ್ವತ ಶ್ರೇಣಿಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ವಿ ಅಷ್ಟೇ. ಈ ಹಿಮಾಲಯ ಪರ್ವತಗಳೇನದವಲ್ಲ, ಈ ಹಿಮಾಲಯ ಪರ್ವತಗಳನ್ನ ನಾವು ಇತ್ತೀಚಿನ ಮಡಿಕೆ ಪರ್ವತಗಳು ಅಂತ ಹೇಳಿ ಕರಿತೀವಿ. ಇತ್ತೀಚಿನ ಮಡಿಕೆ ಪರ್ವತಗಳು ಅಂತ ಹೇಳಿ ಕರಿತೀವಿ. ಅದೇ ರೀತಿಯಾಗಿ ಕಿರಿಯ ಪರ್ವತಗಳು ಅಂತೇಳಿ ಸಹ ನಾವು ಕರಿತೀವಿ. ಕಿರಿಯ ಪರ್ವತಗಳು ಅಂತೇಳಿ ನಾವು ಕರಿತೇವೆ. ಇತ್ತೀಚಿನ ಮಡಿಕೆ ಪರ್ವತಗಳು, ಅದೇ ರೀತಿಯಾಗಿ ಕಿರಿಯ ಪರ್ವತಗಳು ಅಂತೇಳಿ ಸಹ ನಾವು ಕರಿತೇವೆ. ಓಕೆ. ಇನ್ನ ನೆಕ್ಸ್ಟ್ ಏನಂತಂದ್ರೆ ಈ ಹಿಮಾಲಯ ಪರ್ವತದೊಳಗ ಒಂದು 3 ಪ್ರಕಾರವಾಗಿರ್ತಕ್ಕಂಥ ಒಂದು ಶ್ರೇಣಿಯನ್ನ ನಾವು ವಿಂಗಡಿಸ್ತೇವೆ. ಒಂದ್ ಯಾವ್ದಂತಂದ್ರೆ ಮಹಾ ಹಿಮಾಲಯ, 2 ಯಾವ್ದಂತಂದ್ರೆ ಮಧ್ಯ ಹಿಮಾಲಯ, 3 ಯಾವ್ದಂತಂದ್ರೆ ಶಿವಾಲಿಕ್ ಬೆಟ್ಟಗಳು. ಹಿಮಾಲಯ ಪರ್ವತದೊಳಗ ನಾವು ಮತ್ತೆ 3 ಭಾಗಗಳಾಗಿ ವಿಂಗಡಿಸ್ತೇವೆ. ಒಂದು ಯಾವ್ದಂತಂದ್ರೆ ಮಹಾ ಹಿಮಾಲಯ, 2 ಯಾವ್ದಂತಂದ್ರೆ ಮಧ್ಯ ಹಿಮಾಲಯ, 3 ಯಾವ್ದಂತಂದ್ರೆ ಶಿವಾಲಿಕ್ ಬೆಟ್ಟಗಳು. ಈ ಮಹಾ ಹಿಮಾಲಯ ಶ್ರೇಣಿ ಏನೈತಲ್ಲ, ಹಿಮಾಲಯ ಪರ್ವತದೊಳಗೆ ಬರ್ತಕ್ಕಂಥ ಮಹಾ ಹಿಮಾಲಯ ಶ್ರೇಣಿ ಏನೈತಲ್ಲ, ಇದು ಪ್ರಪಂಚದೊಳಗ ಅತಿ ಎತ್ತರವಾಗಿರ್ತಕ್ಕಂಥ ಪರ್ವತ ಶಿಖರಗಳನ್ನ ಒಳಗೊಂಡೈತಿ. ಮಹಾ ಹಿಮಾಲಯ ಪ್ರಪಂಚದೊಳಗ ಅತಿ ಎತ್ತರವಾಗಿರ್ತಕ್ಕಂತಹ ಪರ್ವತ ಶಿಖರಗಳನ್ನ ಒಳಗೊಂಡಿರುವುದನ್ನ ನಾವು ಕಾಣ್ತೀವಿ.
ಓಕೆ ರೀ. ಅಂದ್ರ ಈ ಹಿಮಾಲಯದ ಆಚೆಯ ಮಹಾ ಹಿಮಾಲಯದಲ್ಲಿ ಕಂಡು ಬರ್ತಕ್ಕಂತಹ ಪ್ರಮುಖ ಶಿಖರಗಳ ಬಗ್ಗೆ ನೋಡಿ. ಮಹಾ ಹಿಮಾಲಯದಲ್ಲಿ ಕಂಡು ಬರುವ ಪ್ರಮುಖ ಪರ್ವತ ಶಿಖರಗಳ ಬಗ್ಗೆ ನೋಡೋಣ. ಈ ಮಹಾ ಹಿಮಾಲಯದಲ್ಲಿ ಅತಿ ಎತ್ತರ ಶಿಖರ ಯಾವುದು ಅಂತಂದ್ರೆ ಅದು ಮೌಂಟ್ ಎವರೆಸ್ಟ್ ಅಲ್ಲಿ. ಮೌಂಟ್ ಎವರೆಸ್ಟ್ ಏನೈತಲ್ಲ ಇದು ಮಹಾ ಹಿಮಾಲಯದಲ್ಲಿ ಬರ್ತಕ್ಕಂತ ಒಂದು ಶಿಖರ. ಈ ಮೌಂಟ್ ಎವರೆಸ್ಟ್ ಪ್ರಪಂಚದೊಳಗ ಅತಿ ಎತ್ತರದ ಶಿಖರ ಆಗೈತೆ. ಪ್ರಪಂಚದ ಅತಿ ಎತ್ತರ ಶಿಖರ ಯಾವ್ದಂತಂದ್ರೆ ಮೌಂಟ್ ಎವರೆಸ್ಟ್. ಇದರ ಹೈಟ್ ಎಷ್ಟು ಅಂತಂದ್ರೆ 8848.86 ಮೀಟರ್ ಆಗೈತಿ. ಇದರ ಹೈಟ್ ಎಷ್ಟು ಅಂತಂದ್ರೆ ಮೌಂಟ್ ಎವರೆಸ್ಟ್ 8848.86 ಮೀಟರ್ ಎತ್ತರವನ್ನ ಇದು ಹೊಂದಿರುವುದನ್ನ ನಾವು ಕಾಣ್ತೀವಿ. ಓಕೆ ರೀ. ಈ ಮೌಂಟ್ ಎವರೆಸ್ಟ್ ನೇಪಾಳ ಮತ್ತು ಚೀನಾ ರಾಷ್ಟ್ರಗಳ ಬಾರ್ಡರ್ ನಲ್ಲಿ ಕಂಡು ಬರ್ತದೆ. ನೇಪಾಳ ಮತ್ತು ಚೀನಾ ಬಾರ್ಡರ್ ನಲ್ಲಿ ಈ ಒಂದು ಶಿಖರ ಕಂಡು ಬರ್ತದೆ. ಈ ನೇಪಾಳದೊಳಗ ಈ ಮೌಂಟ್ ಎವರೆಸ್ಟ್ ಸಾಗರ್ ಮಾತಾ ಅಂತ ಹೇಳಿ ಕರೀತಾರೆ. ನೇಪಾಳದೊಳಗ ಮೌಂಟ್ ಎವರೆಸ್ಟ್ ಏನಂತ ಕರೀತಾರೆ ಅಂತಂದ್ರೆ ಸಾಗರ್ ಮಾತಾ ಅಂತ ಹೇಳಿ ಕರೀತಾರೆ. ಚೀನಾದೊಳಗೆ ಏನಂತ ಕರೀತಾರೆ ಅಂತಂದ್ರೆ ಚೋಮೋಲುಂಗ್ಮಾ ಅಂತ ಹೇಳಿ ಕರೀತಾರೆ. ಚೀನಾದೊಳಗ ಮೌಂಟ್ ಎವರೆಸ್ಟ್ ಏನಂತ ಕರೀತಾರ ಅಂತಂದ್ರೆ ಚೋಮೋಲುಂಗ್ಮಾ ಶಿಖರ ಅಂತೇಳಿ ಕರೀತಾರ. ಓಕೆ. ಇನ್ನ ನೋಡ್ರಿ, ಈ ಮೌಂಟ್ ಎವರೆಸ್ಟ್ ಅನ್ನ ಏರಿ ಕೆಲವೊಂದು ಜನ ಏನಂತಂದ್ರೆ ದಾಖಲೆಗಳನ್ನ ನಿರ್ಮಿಸಿದ್ದಾರೆ. ಆಗ ಆ ದಾಖಲೆಗಳ ಬಗ್ಗೆ ನೋಡೋಣ. ಹಾಗಾದ್ರೆ ಈ ಮೌಂಟ್ ಎವರೆಸ್ಟ್ ಜಗತ್ತಿನ ಅತಿ ಎತ್ತರ ಶಿಖರವಾಗಿರ್ತಕ್ಕಂಥ ಮೌಂಟ್ ಎವರೆಸ್ಟ್ ಅನ್ನು ಏರಿರ್ತಕ್ಕಂಥ ವ್ಯಕ್ತಿಗಳು ಯಾರಂತಂದ್ರೆ ತೇನ್ಸಿಂಗ್ ಮತ್ತು ಇಲ್ರಿ ಇವರಿಬ್ರು ಏನ್ ಮಾಡ್ತಾರ ಅಂತಂದ್ರೆ 1953 ಒಳಗ ಮೌಂಟ್ ಎವರೆಸ್ಟ್ ಅನ್ನ ಏರ್ತಾರೆ. ಈ ಜಗತ್ತಿನ ಅತಿ ಎತ್ತರವಾಗಿರ್ತಕ್ಕಂಥ ಶಿಖರವನ್ನ ಮೊದಲು ಏರಿ ದಾಖಲೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಯಾರಂತಂದ್ರೆ ಒಂದು ತೇನ್ಸಿಂಗ್ ಮತ್ತೊಬ್ರು ಯಾರಂತಂದ್ರೆ ಇಲ್ರಿ. ತೇನ್ಸಿಂಗ್ ನೇಪಾಳ ರಾಷ್ಟ್ರದವರು, ಇಲ್ರಿ ಅವರು ಎಡ್ಮಂಡ್ ಇಲ್ರಿ ಅಂತ ಹೇಳಿ ಬರ್ತಾರ. ಅವನ್ ಏನಂತಂದ್ರೆ ನ್ಯೂಜಿಲ್ಯಾಂಡ್ ದೇಶದ ಪರ್ವತಾರೋಹಿ. ಓಕೆ. ಅದೇ ರೀತಿ ಈ ಮೌಂಟ್ ಎವರೆಸ್ಟ್ ಅನ್ನು ಏರಿರ್ತಕ್ಕಂತಹ ಭಾರತದ ಮೊದಲ ಮಹಿಳೆ ಯಾರಂತಂದ್ರೆ ಬಚೇಂದ್ರಿ ಪಾಲ್. ತಮ್ಮೆಲ್ಲರಿಗೂ ಗೊತ್ತು ಬಚೇಂದ್ರಿ ಪಾಲ್ ಏನದಾರಲ್ರಿ, ಇವರು ಈ ಮೌಂಟ್ ಎವರೆಸ್ಟ್ ಅನ್ನು ಏರಿರ್ತಕ್ಕಂತಹ ಭಾರತದ ಮೊದಲ ಮಹಿಳೆ. ಇವ್ರು ಯಾವಾಗ ಏರ್ತಾರೆ ಅಂತಂದ್ರೆ 1984ರಲ್ಲಿ ಏರ್ತಾರೆ. 1984ರಲ್ಲಿ ಏರ್ತಾರ. ಓಕೆ. ಅದೇ ರೀತಿಯಾಗಿ ಈ ಮೌಂಟ್ ಎವರೆಸ್ಟ್ ಅನ್ನು ಏರಿರ್ತಕ್ಕಂಥ ಪ್ರಪಂಚದ ಮತ್ತು ಭಾರತದ ಮೊದಲ ಅಂಗವಿಕಲ ಮಹಿಳೆ ಯಾರಂತಂದ್ರೆ ಅರುಣಿಮಾ ಸಿನ್ಹಾ ಏನದಲ್ರಿ, ಇವರು ಯುಪಿ ರಾಜ್ಯದವರು. ಭಾರತದ ಉತ್ತರ ಪ್ರದೇಶ ರಾಜ್ಯದ ಮಹಿಳೆ ಯಾರಂತಂದ್ರೆ ಅರುಣಿಮಾ ಸಿನ್ಹಾ. ಇವರು ಏನಂತಂದ್ರೆ ಮೌಂಟ್ ಎವರೆಸ್ಟ್ ಅನ್ನು ಏರುವ ಮೂಲಕ ಈ ಒಂದು ಮೌಂಟ್ ಎವರೆಸ್ಟ್ ಅನ್ನು ಏರಿರ್ತಕ್ಕಂಥ ಮೊದಲ ಅಂಗವಿಕಲ ಮಹಿಳೆ ಎಂಬ ದಾಖಲೆಯನ್ನ ಇವರು ಬರೀತಾರೆ. ಅದೇ ರೀತಿಯಾಗಿ ಈ ಮೌಂಟ್ ಎವರೆಸ್ಟ್ ಅನ್ನು ಏರಿರ್ತಕ್ಕಂತಹ ಭಾರತದ ಕಿರಿಯ ಬಾಲಕ ಯಾರಂತಂದ್ರೆ ಅರ್ಜುನ್ ವಾಜಪೇಯಿ ಅಂತೇಳಿ ಬರ್ತಾನೆ. ಅರ್ಜುನ್ ವಾಜಪೇಯಿ ಅಂತೇಳಿ ಬರ್ತಾನೆ. ಅದೇ ರೀತಿಯಾಗಿ ಈ ಅರ್ಜುನ್ ವಾಜಪೇಯಿ ಮಹಾರಾಷ್ಟ್ರ ರಾಜ್ಯದವನು. ಅದೇ ರೀತಿಯಾಗಿ ಈ ಮೌಂಟ್ ಎವರೆಸ್ಟ್ ಇರತಕ್ಕಂತಹ ಪ್ರಪಂಚದ ಕಿರಿಯ ಬಾಲಕ ಯಾರಂತಂದ್ರೆ ರೋಮಿಲೋ ಜೋರ್ಡಾನ್. ಇವ್ರೇನಂತಂದ್ರೆ ಈ ಮೌಂಟ್ ಎವರೆಸ್ಟ್ ಏರೋದ್ ಮೂಲಕ ತಮ್ಮದೇ ಆಗಿರ್ತಕ್ಕಂಥ ಒಂದೊಂದು ದಾಖಲೆಯನ್ನ ಇವ್ರು ಮಾಡ್ತಾರೆ. ಓಕೆ ರೀ.
ಹಾಗಾಗಿ ಇನ್ನ ಮೌಂಟ್ ಎವರೆಸ್ಟ್ ಇರ್ತಕ್ಕಂಥ ಇತರೆ ವಿಷಯಗಳೇನದಾವ, ಇತರ ವ್ಯಕ್ತಿಗಳು ಬೇರೆ ಬೇರೆ ದಾಖಲೆಗಳನ್ನು ಮಾಡಿದಾರ. ಓಕೆ, ಇಲ್ಲಿ ನಾನು ಇಂಪಾರ್ಟೆಂಟ್ ಮಾತ್ರ ನಾನು ಇಲ್ಲಿ ಹೇಳಿದ್ದೇನೆ. ಇನ್ನ ನೆಕ್ಸ್ಟ್ ಈ ಮಹಾ ಹಿಮಾಲಯದೊಳಗ ಕಂಡು ಬರ್ತಕ್ಕಂಥ ಒಂದು ಪರ್ವತ ಶಿಖರ ಯಾವುದು? ಮೌಂಟ್ ಎವರೆಸ್ಟ್ ಬಗ್ಗೆ ಹೇಳಿದೆ. ಇನ್ನ ನೆಕ್ಸ್ಟ್ ಈ ಮಹಾ ಹಿಮಾಲಯದೊಳಗೆ ಕಂಡು ಬರ್ತಕ್ಕಂಥ ಮತ್ತೊಂದು ಪರ್ವತ ಶಿಖರ ಯಾವ್ದಂತಂದ್ರೆ ಕಾಂಚನಜುಂಗ. ಮಹಾ ಹಿಮಾಲಯದಲ್ಲಿ ಕಂಡು ಬರ್ತಕ್ಕಂಥ ಎರಡನೇ ಪರ್ವತ ಶಿಖರ ಯಾವ್ದಂತಂದ್ರೆ ಪ್ರಮುಖವಾದ ಪರ್ವತ ಶಿಖರ ಅದು ಕಾಂಚನಜುಂಗ. ಈ ಕಾಂಚನಜುಂಗ ಶಿಖರ ಏನೈತಲ್ಲ ಇದು ಸಿಕ್ಕಿಂ ರಾಜ್ಯದಲ್ಲಿ ಕಂಡು ಅಂತಂದ್ರೆ ಇಲ್ಲಿ ಈ ಭಾಗದೊಳಗ. ಓಕೆ, ಸಿಕ್ಕಿಂ ರಾಜ್ಯದಲ್ಲಿ ಕಂಡು ಬರ್ತಕ್ಕಂತ ಒಂದು ಶಿಖರವೇ ಯಾವ್ದಂತಂದ್ರೆ ಕಾಂಚನಜುಂಗ. ಈ ಕಾಂಚನಜುಂಗ ಏನಂತಲ್ಲ ಪ್ರಪಂಚದ 3ನೇ ಅತಿ ಎತ್ತರದ ಶಿಖರ. ಪ್ರಪಂಚದ 3ನೇ ಅತಿ ಎತ್ತರದ ಶಿಖರ ಯಾವ್ದಂತಂದ್ರೆ ಅದು ಕಾಂಚನಜುಂಗ ಆಗಿರುವುದನ್ನ ನಾವು ಕಾಣ್ತೇವೆ. ಓಕೆ, ಈ ಕಾಂಚನಜುಂಗ ಪ್ರಪಂಚದ 3ನೇ ಅತಿ ಎತ್ತರ ಶಿಖರ, ಆದ್ರೆ ಭಾರತದ 2ನೇ ಅತಿ ಎತ್ತರ ಶಿಖರ ಇದು ಆಗಿತ್ತು. ಭಾರತದ ಅತಿ ಎತ್ತರ ಶಿಖರ ಯಾವ್ದಂತಂದ್ರೆ K2 ಬರ್ತೈತಿ, ಆದ್ರೆ ಭಾರತದ 2ನೇ ಅತಿ ಎತ್ತರ ಶಿಖರ ಯಾವ್ದಂತಂದ್ರೆ ಕಾಂಚನಜುಂಗ ಬರ್ತೈತಿ. ಆದ್ರೆ ಪ್ರಪಂಚದೊಳಗ ಮೊದಲನೇ ಅತಿ ಎತ್ತರ ಶಿಖರ ಯಾವ್ದಂತಂದ್ರೆ ಮೌಂಟ್ ಎವರೆಸ್ಟ್, 2ನೇ ಅತಿ ಎತ್ತರ ಶಿಖರ ಪ್ರಪಂಚದೊಳಗೆ ಯಾವ್ದಂತಂದ್ರೆ ಕಾಂಚನಜುಂಗ. ಅದೇ ರೀತಿಯಾಗಿ ಪ್ರಪಂಚದೊಳಗೆ 3ನೇ ಅತಿ ಎತ್ತರ ಶಿಖರ ಯಾವ್ದಂತಂದ್ರೆ ಅದು ಕಾಂಚನಜುಂಗ. ಇದ್ರ ಹೈಟ್ ಎಷ್ಟು ಅಂತಂದ್ರೆ 8598 ಮೀಟರ್ ಎತ್ತರವನ್ನ ಹೊಂದಿದೆ. 8598 ಮೀಟರ್ ಎತ್ತರವನ್ನ ಈ ಒಂದು ಕಾಂಚನಜುಂಗ ಹೊಂದಿರುವುದನ್ನ ನಾವು ಕಾಣ್ತೇವೆ. ಓಕೆ, ಅದೇ ರೀತಿಯಾಗಿ ಇದೇ ಮಹಾ ಹಿಮಾಲಯದೊಳಗೆ ಕಂಡು ಬರತಕ್ಕಂತಹ ಇತರೆ ಪರ್ವತ ಶಿಖರಗಳು ಅದಾವ. ಓಕೆ, ಇದೇ ಮಹಾ ಹಿಮಾಲಯದಲ್ಲಿ ಕಂಡು ಬರತಕ್ಕಂತಹ ಇತರೆ ಪರ್ವತ ಶಿಖರಗಳ ಬಗ್ಗೆ ನೋಡೋಣ. ಇತರೆ ಪರ್ವತ ಶಿಖರಗಳು ಯಾವುವು? ಒಂದ್ ಯಾವ್ದಂತಂದ್ರೆ ಮಾಕಲು ಅಂತ ಹೇಳ್ಬಿಡ್ತೈತಿ. ಮಾಕಲು ಮಹಾ ಹಿಮಾಲಯದಲ್ಲಿ ಕಂಡು ಬರ್ತಕ್ಕಂತ ಮತ್ತೊಂದು ಪರ್ವತ ಶಿಖರ ಯಾವ್ದಂತಂದ್ರೆ ಅದು ಮಾಕಲು ಆಗೈತಿ. ಅದೇ ರೀತಿಯಾಗಿ ಧವಳಗಿರಿ ಅಂತ ಹೇಳ್ಬರ್ತೈತಿ. ಧವಳಗಿರಿ ಅಂತ ಹೇಳ್ಬರ್ತೈತಿ. ಅದೇ ರೀತಿ ಧವಳಗಿರಿ ಆದ ನಂತರ ಈ ಮಹಾ ಹಿಮಾಲಯದಲ್ಲಿ ಅತಿ ಎತ್ತರ ಶಿಖರ ಯಾವ್ದಂತಂದ್ರೆ ಮಾನಸ್ಲು ಅಂತ ಹೇಳ್ಬರ್ತೈತಿ. ಮಾನಸ್ಲು ಪರ್ವತ ಶಿಖರ ಬರ್ತೈತಿ. ಅದೇ ರೀತಿಯಾಗಿ ಅನ್ನಪೂರ್ಣ ಅಂತ ಹೇಳಿ ಬರ್ತೈತಿ. ಅನ್ನಪೂರ್ಣ. ಈ ಎಲ್ಲಾ ಪರ್ವತ ಶಿಖರಗಳೇನದ ಮಾಕಲು, ಧವಳಗಿರಿ, ಮಾನಸ್ಲು, ಅನ್ನಪೂರ್ಣ ಇವು ನೇಪಾಳ ರಾಷ್ಟ್ರದಲ್ಲಿ ಕಂಡು ಬರ್ತಕ್ಕಂತಹ ಪರ್ವತ ಶಿಖರಗಳು ಇವು ಆಗಿವೆ. ಅದೇ ರೀತಿ ಭಾರತದಲ್ಲಿ ಕಂಡು ಬರ್ತಕ್ಕಂಥ ಇತರೆ ಶಿಖರಗಳು ಯಾವಂತಂದ್ರೆ ಒಂದು ನಂಗ ಪ್ರಭಾತ, ಎರಡನೇದು ನಂದಾದೇವಿ, ಅದೇ ರೀತಿಯಾಗಿ ಕಾಮೆಟ್ ಅಂತೇಳಿ ಕಂಡು ಬರ್ತೈತಿ. ನಂಗ ಪ್ರಭಾತ, ನಂದಾದೇವಿ, ಕಾಮೆಟ್ ಇವು ಭಾರತದಲ್ಲಿ ಕಂಡು ಬರ್ತಕ್ಕಂಥ ಪರ್ವತ ಶಿಖರಗಳು ಆಗಿವೆ. ಈ ಮಾಕಲು, ಧವಳಗಿರಿ, ಮಾನಸ್ಲು, ಅನ್ನಪೂರ್ಣ ಇವು ನೇಪಾಳದೊಳಗ ಕಂಡು ಬರ್ತವೆ. ಇವು ನೆನಪಿರಲಿ, ಪ್ರಮುಖವಾದ ಪರ್ವತ ಶಿಖರಗಳು ಮಹಾ ಹಿಮಾಲಯದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖವಾದ ಪರ್ವತ ಶಿಖರಗಳಾಗಿವೆ. ಇದರ ಮೇಲೆ ಪ್ರಶ್ನೆ ಯಾವ ರೀತಿ ಮಾಡ್ತಾನಂತಂದ್ರೆ ಈ ಕೇಳ್ಕೊಂಡ ಯಾವ ಪರ್ವತ ಶಿಖರವು ಭಾರತದಲ್ಲಿ ಕಂಡು ಬರುವುದಿಲ್ಲ ಅಂತ ಹೇಳಿ ಕೇಳ್ತಾನ. ಓಕೆ ರೀ, ಅಂತಂದ್ರೆ ಆಗ ಆಪ್ಷನ್ಸ್ ಏನ್ ಕೊಡ್ತಾನ, ಭಾರತದಲ್ಲಿ ಕಂಡು ಬರ್ತಕ್ಕಂಥ 3 ಪರ್ವತ ಶಿಖರ ಕೊಟ್ಟು ಇನ್ನೊಂದು ಪರ್ವತ ಶಿಖರ ನೇಪಾಳದಲ್ಲಿ ಕಂಡು ಬರ್ತಕ್ಕಂತಹ ಶಿಖರವನ್ನು ಕೊಡ್ಬೋದು. ಆಗ ಆನ್ಸರ್ ಏನಾಗ್ತೈತೆ ಅಂದ್ರೆ ನೇಪಾಳದಲ್ಲಿ ಕಂಡು ಬರ್ತಕ್ಕಂಥ ಪರ್ವತ ಶಿಖರ ಆನ್ಸರ್ ಆಗ್ತೈತಿ. ಓಕೆ, ಈ ತರ ಪ್ರಶ್ನೆಗಳನ್ನ ಮಾಡ್ತಾ ಬರ್ತಾನೆ. ಓಕೆ, ಇಷ್ಟೇನಂತಂದ್ರೆ ಮಹಾ ಹಿಮಾಲಯದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಪರ್ವತಗಳು. ಓಕೆ, ಇಲ್ಲಿ ನಾನೇನಂತಂದ್ರೆ ಈ ಮಹಾ ಹಿಮಾಲಯದೊಳಗ ಕಣಿವೆ ಮಾರ್ಗಗಳು ಕಂಡು ಬರ್ತವೆ. ಬಟ್ ಇಲ್ಲಿ ನಾ ಹೇಳ್ತಾ ಇಲ್ಲ, ಕೇವಲ ಇಲ್ಲಿ ಏನಂತಂದ್ರೆ ಕೇವಲ ಭಾರತದ ಪ್ರಮುಖ ಪರ್ವತ ಶ್ರೇಣಿಗಳು ಮತ್ತೆ ಪರ್ವತ ಶಿಖರಗಳ ಬಗ್ಗೆ ಮಾತ್ರ ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಓಕೆ, ಮತ್ತೊಂದು ವಿಡಿಯೋದಲ್ಲಿ ನಾವೇನ್ ಮಾಡೋಣ ಅಂತಂದ್ರೆ ಭಾರತದ ಪ್ರಮುಖ ಕಣಿವೆ ಮಾರ್ಗಗಳ ಬಗ್ಗೆ ತಿಳ್ಕೊಳ್ಳೋಣ. ಅದೇ ರೀತಿ ಭಾರತದ ಪ್ರಮುಖ ಸರೋವರಗಳ ಬಗ್ಗೆ ತಿಳ್ಕೊಳ್ಳೋಣ. ಅದೇ ರೀತಿ ಭಾರತದಲ್ಲಿ ಕಂಡು ಬರ್ತಕ್ಕಂತಹ ಪ್ರಮುಖ ಘಾಟ್ಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅದೇ ರೀತಿ ಭಾರತದಲ್ಲಿ ಕಂಡು ಬರ್ತಕ್ಕಂತಹ ಪ್ರಮುಖ ಗಿರಿಧಾಮಗಳ ಬಗ್ಗೆ ನೆಕ್ಸ್ಟ್ ವಿಡಿಯೋ ಕ್ಲಾಸ್ ನೊಳಗೆ ನಾವು ತಿಳ್ಕೊಳ್ಳೋಣ. ಇಲ್ಲಿ ನಾ ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಕೇವಲ ಭಾರತದ ಪ್ರಮುಖ ಶ್ರೇಣಿಗಳು, ಪರ್ವತ ಶ್ರೇಣಿಗಳು ಮತ್ತೆ ಅದರ ಪರ್ವತ ಶಿಖರಗಳು, ಅವುಗಳಲ್ಲಿ ಕಂಡು ಬರ್ತಕ್ಕಂಥ ಅತಿ ಎತ್ತರದ ಪರ್ವತ ಶಿಖರಗಳನ್ನು ಮಾತ್ರ ನಾನು ಇಲ್ಲೇ ಹೇಳ್ತಾ ಇದ್ದೇನೆ.
ಓಕೆ ರೀ. ಇನ್ನ ನೆಕ್ಸ್ಟ್ ನೋಡ್ರಿ, ಇಲ್ಲೇ ಅರಾವಳಿ ಬೆಟ್ಟಗಳು ಅಂತ ಹೇಳಿ ಬರ್ತಾವೆ. ಅರಾವಳಿ ಬೆಟ್ಟ ಭಾರತದ ವಾಯುವ್ಯ ಭಾಗದಲ್ಲಿ ಏನಂತಂದ್ರೆ ಅರಾವಳಿ ಬೆಟ್ಟಗಳು ಅಂತ ಹೇಳಿ ಬರ್ತಾವು. ಈ ಅರಾವಳಿ ಬೆಟ್ಟಗಳು ಗುಜರಾತಿನ ಪಾಲನ್ಪುರದಿಂದ ಹಿಡಿದು ದೆಹಲಿವರೆಗೆ ಹಬ್ಬಿರ್ತಕ್ಕಂತ ಬೆಟ್ಟಗಳು ಇವಾಗಿವೆ. ಓಕೆ. ಈ ಅರಾವಳಿ ಬೆಟ್ಟಗಳಲ್ಲೇ ಅತಿ ಎತ್ತರ ಶಿಖರ ಯಾವ್ದಂತಂದ್ರೆ ಅದು ಗುರು ಶಿಖರ. ಯಾವ ಶಿಖರ ರೀ? ಗುರು ಶಿಖರ ಆಗೈತಿ. ಗುರು ಶಿಖರ ಅರಾವಳಿ ಬೆಟ್ಟಗಳಲ್ಲೇ ಅತಿ ಎತ್ತರವಾದ ಶಿಖರ ಅದು ಆಗೈತಿ. ಈ ಅರಾವಳಿ ಬೆಟ್ಟಗಳನ್ನ ನಾವ್ ಎಂತ ಬೆಟ್ಟಗಳು ಅಂತೇಳಿ ಕರಿತೀವಿ ಅಂತಂದ್ರೆ ಅವಶೇಷ ಬೆಟ್ಟಗಳು ಅಂತೇಳಿ ಕರಿತೀವಿ. ಅವಶೇಷ ಬೆಟ್ಟಗಳು ಅಥವಾ ಹಳೆಯ ಪರ್ವತಗಳು ಅಂತೇಳಿ ಸಹ ನಾವು ಕರಿತೀವಿ. ಅರಾವಳಿ ಬೆಟ್ಟಗಳಿಗೆ ನಾವ್ ಏನಂತ ಕರಿತೀವಿ ಅಂತಂದ್ರೆ ಅವಶೇಷ ಬೆಟ್ಟಗಳು, ಅದೇ ರೀತಿ ಹಳೆಯ ಪರ್ವತಗಳು ಅಂತೇಳಿ ಸಹ ನಾವು ಕರೀತೇವೆ. ಓಕೆ. ಈ ಅರಾವಳಿ ಬೆಟ್ಟಗಳು ಈಶಾನ್ಯದಿಂದ ನೈಋತ್ಯಕ್ಕೆ ಅಥವಾ ನೈಋತ್ಯದಿಂದ ಈಶಾನ್ಯ ದಿಕ್ಕಿನ ಕಡೆಗೆ ಹಬ್ಬಿರುವುದನ್ನ ನಾವು ಕಾಣ್ತೀವಿ. ಓಕೆ. ಈ ಅರಾವಳಿ ಬೆಟ್ಟಗಳಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಗಿರಿಧಾಮ ಯಾವ್ದಂತಂದ್ರೆ ಅದು ಮೌಂಟ್ ಅಬು ಆಗೈತಿ. ಈ ಗುರು ಶಿಖರ ಏನೈತಲ್ಲ ಇದು ಅರಾವಳಿ ಬೆಟ್ಟಗಳಲ್ಲಿ ಅತಿ ಎತ್ತರ ಶಿಖರ. ಇದು ನೆನಪಿರಲಿ. ಇದರ ಹೈಟ್ ಎಷ್ಟು ಅಂತಂದ್ರೆ 1722 ಮೀಟರ್ ಎತ್ತರ ಇದೆ. ಓಕೆ. 1722 ಮೀಟರ್ ಎತ್ತರ ಇರುವುದನ್ನ ನಾವು ಕಾಣ್ತೇವೆ. ಇನ್ನ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಒಂದು ಶ್ರೇಣಿ ಬರ್ತದೆ. ಅದೇ ಯಾವ್ದಂತಂದ್ರೆ ವಿಂಧ್ಯನ್ ಪರ್ವತ ಶ್ರೇಣಿ. ವಿಂಧ್ಯನ್ ಪರ್ವತ ಶ್ರೇಣಿ ಅಂತೇಳಿ ಬರ್ತೈತಿ. ಈ ವಿಂಧ್ಯನ್ ಪರ್ವತ ಶ್ರೇಣಿಯಲ್ಲೇ ಅತಿ ಎತ್ತರ ಶಿಖರ ಯಾವ್ದಂತಂದ್ರೆ ಅದುವೇ ಅಮರಕಂಟಕ. ಈ ವಿಂಧ್ಯನ್ ಪರ್ವತ ಶ್ರೇಣಿ ದಕ್ಷಿಣದಲ್ಲಿ ಒಂದು ನದಿ ಹರಿತೈತಿ. ಅದುವೇ ಯಾವ್ದಂತಂದ್ರೆ ನರ್ಮದಾ ನದಿ. ಈ ನರ್ಮದಾ ನದಿಯ ದಕ್ಷಿಣದಲ್ಲಿ ಬರ್ತಕ್ಕಂಥ ಒಂದು ಪರ್ವತ ಶ್ರೇಣಿ ಐತಿ. ಅದುವೇ ಯಾವ್ದಂತಂದ್ರೆ ಸಾತ್ಪುರ್ ಬೆಟ್ಟಗಳು. ಸಾತ್ಪುರ್ ಪರ್ವತ ಶ್ರೇಣಿ. ವಿಂಧ್ಯನ್ ಪರ್ವತ ಶ್ರೇಣಿ ನರ್ಮದಾ ನದಿ ಉತ್ತರಕ್ಕೆ ಬರ್ತೈತಿ. ನರ್ಮದಾ ನದಿಯ ದಕ್ಷಿಣಕ್ಕೆ ಬರ್ತಕ್ಕಂಥ ಒಂದು ಪರ್ವತ ಶ್ರೇಣಿ ಯಾವ್ದಂತಂದ್ರೆ ಅದು ಸಾತ್ಪುರ್ ಶ್ರೇಣಿ ಆಗೈತಿ. ಈ ಸಾತ್ಪುರ್ ಶ್ರೇಣಿ ಏನೈತಲ್ಲ, ಸಾತ್ಪುರ್ ಅಂತಂದ್ರೆ ಅದ್ರ ಪದದ ಅರ್ಥ ಅಂದ್ರೆ 7 ಪರ್ವತಗಳು ಎಂದರ್ಥ. ಸಾತ್ಪುರ್ ಅಂತಂದ್ರೆ 7 ಪರ್ವತಗಳು ಎಂದರ್ಥ. ಓಕೆ. ಈ ಸಾತ್ಪುರ್ ಶ್ರೇಣಿ ಕೂಡ ಏನಂತಂದ್ರೆ ನರ್ಮದಾ ನದಿಯ ದಕ್ಷಿಣದಲ್ಲಿ ಪೂರ್ವ ಪಶ್ಚಿಮವಾಗಿ ಹಬ್ಬ್ಯಾವ. ಅಂದ್ರೆ ಈ ಸಾತ್ಪುರ್ ಶ್ರೇಣಿಯಲ್ಲೇ ಅತಿ ಎತ್ತರ ಶಿಖರ ಯಾವ್ದಂತಂದ್ರೆ ಧೂಪ್ಗರ್ ಶಿಖರ. ಇದು ನೆನಪಿ. ಓಕೆ. ಧೂಪ್ಗರ್ ಪರ್ವತ ಶಿಖರ. ಇನ್ನ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಈಶಾನ್ಯ ಬೆಟ್ಟಗಳಲ್ಲಿ ಬರೀ ಉತ್ತರ ಪರ್ವತಗಳನ್ನ ನಾವೇನಂತಂದ್ರೆ 3 ಪ್ರಕಾರಗಳಾಗಿ ವಿಂಗಡಿಸಿದ್ವಿ. ಅವುಗಳಲ್ಲಿ ಹಿಮಾಲಯದಾಚೆ ಪರ್ವತ, 2ನೇದಾದ ಹಿಮಾಲಯ ಪರ್ವತಗಳು, 3ನೇದು ಯಾವ್ದಂತಂದ್ರೆ ಈಶಾನ್ಯ ಬೆಟ್ಟಗಳು ಅಥವಾ ಪೂರ್ವಾಚಲ ಬೆಟ್ಟಗಳು ಅಂತಂದ್ರೆ ಈಶಾನ್ಯ ಬೆಟ್ಟಗಳು, ಪೂರ್ವಾಚಲ ಬೆಟ್ಟಗಳು ಏನಂತಂದ್ರೆ ಈ ಭಾಗದಲ್ಲಿ ಬರ್ತಕ್ಕಂಥ ಬೆಟ್ಟಗಳು. ಈ ಈಶಾನ್ಯ ಬೆಟ್ಟಗಳು ಅಥವಾ ಪೂರ್ವಾಚಲ ಬೆಟ್ಟಗಳು ಉತ್ತರ ಪರ್ವತಗಳ ಮುಂದುವರಿದ ಭಾಗಗಳು ಅವಾಗಿವೆ. ಈ ಈಶಾನ್ಯ ಬೆಟ್ಟಗಳು ಅಥವಾ ಪೂರ್ವಾಚಲ ಬೆಟ್ಟದೊಳಗೂ ಕೂಡ ಕೆಲವೊಂದಿಷ್ಟು ಬೆಟ್ಟಗಳು ಕಂಡುಬರ್ತವೆ, ಪರ್ವತ ಶ್ರೇಣಿಗಳು ಕಂಡುಬರ್ತವೆ. ಅವುಗಳ ಬಗ್ಗೆ ನಾವು ನೋಡೋಣ. ಇಲ್ಲಿ ನೋಡ್ರಿ, ಇಲ್ಲಿ ಏನಾಯ್ತಲ್ಲ ಅರುಣಾಚಲ್ ಪ್ರದೇಶದೊಳಗ ಕೆಲವೊಂದಿಷ್ಟು ಬೆಟ್ಟಗಳು ಕಂಡು ಬರ್ತವು. ಅವೇ ಯಾವ್ದಂತಂದ್ರೆ ಪಟ್ಕಾಯ್ ಬಮ್ ಬೆಟ್ಟಗಳು. ಈ ಪಟ್ಕಾಯ್ ಬಮ್ ಬೆಟ್ಟಗಳು ಎಲ್ಲಿ ಕಂಡು ಬರ್ತವೆ ಅಂತಂದ್ರೆ ಅರುಣಾಚಲ್ ಪ್ರದೇಶದಲ್ಲಿ ಕಂಡು ಬರ್ತವು. ಈ ಪಟ್ಕಾಯ್ ಬಮ್ ಬೆಟ್ಟಗಳು ಭಾರತ ಮತ್ತು ಮೈನ್ಮಾರ್ ರಾಷ್ಟ್ರಗಳ ನಡುವೆ ಗಡಿಯಾಗ್ಯಾವ. ಓಕೆ. ಈ ಅರುಣಾಚಲ್ ಪ್ರದೇಶದ ಕೆಳಗಡೆ ನೋಡ್ರಿ, ಇಲ್ಲಿ ಈ ಅರುಣಾಚಲ್ ಪ್ರದೇಶದ ಕೆಳಗಡೆ ನಾಗಾಲ್ಯಾಂಡ್ ರಾಜ್ಯ ಬರ್ತೈತಿ. ಯಾವ ರಾಜ್ಯ ಬರ್ತೈತಿ ಅಂತಂದ್ರೆ ನಾಗಾಲ್ಯಾಂಡ್ ರಾಜ್ಯ ಬರ್ತೈತಿ. ಆ ನಾಗಾಲ್ಯಾಂಡ್ ರಾಜ್ಯದೊಳಗ ನಾಗಾ ಬೆಟ್ಟಗಳು ಬರ್ತಾವ. ಆ ನಾಗಾ ಬೆಟ್ಟದೊಳಗ ಅತಿ ಎತ್ತರ ಶಿಖರ ಯಾವ್ದಂತಂದ್ರೆ ಸಾರಾಮತಿ ಶಿಖರ ಆಗಿರುವುದನ್ನ ನಾವು ಕಾಣ್ತೀವಿ. ಓಕೆ. ಈ ನಾಗಾ ಬೆಟ್ಟಗಳ ಕೆಳಗಡೆ ಏನಂತಂದ್ರೆ ಮಣಿಪುರ ರಾಜ್ಯ ಬರ್ತೈತಿ. ಮಣಿಪುರದೊಳಗೆ ಮಣಿಪುರ ಬೆಟ್ಟಗಳದವು. ಆ ಮಣಿಪುರ ಬೆಟ್ಟಗಳಲ್ಲಿ ಲೋಕ್ಟಕ್ ಸರೋವರ ಬರ್ತೈತಿ. ಓಕೆ. ಭಾರತದ ಪ್ರಮುಖ ಸರೋವರ ಬಗ್ಗೆ
ಮತ್ತೊಂದು ವಿಡಿಯೋನ ನಾನು ಮಾಡ್ತೀನಿ, ಅಲ್ಲಿ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಇಲ್ಲಿ ನಾವು ಕೇವಲ ಪರ್ವತ ಶಿಖರಗಳ ಬಗ್ಗೆ ನೋಡೋಣ. ಈ ಮಣಿಪುರದೊಳಗೆ ಮಣಿಪುರ ಬೆಟ್ಟಗಳು ಕಂಡು ಬರ್ತಾವು. ಈ ಮಣಿಪುರ ದಕ್ಷಿಣಕ್ಕೆ ಮಿಜೋರಾಂ ರಾಜ್ಯ ಬರ್ತೈತಿ ನೋಡಿ. ಈ ಮಿಜೋರಾಂ ರಾಜ್ಯದೊಳಗ ಮಿಜೋ ಬೆಟ್ಟಗಳದವು. ಮಿಜೋರಾಂ ರಾಜ್ಯದೊಳಗ ಮಿಜೋ ಬೆಟ್ಟಗಳದವು. ಈ ಮಿಜೋ ಬೆಟ್ಟಗಳನ್ನ ಲುಸಾಯ್ ಬೆಟ್ಟಗಳು ಅಂತ ಹೇಳಿ ಕರಿತೀವಿ. ಮಿಜೋ ಬೆಟ್ಟಗಳನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಲುಸಾಯ್ ಬೆಟ್ಟಗಳು ಅಂತೇಳಿ ನಾವು ಕರಿತೇವೆ. ಈ ಲುಸಾಯ್ ಬೆಟ್ಟಗಳಲ್ಲೇ ಅಥವಾ ಮಿಜೋ ಬೆಟ್ಟಗಳಲ್ಲೇ ಅತಿ ಎತ್ತರವಾದ ಶಿಖರ ಯಾವ್ದಂತಂದ್ರೆ ಬ್ಲೂ ಮೌಂಟೇನ್ ಶಿಖರ. ಯಾವ್ದಾಗೈತ್ರಿ? ಬ್ಲೂ ಮೌಂಟೇನ್ ಶಿಖರ ಆಗೈತಿ. ಬ್ಲೂ ಮೌಂಟೇನ್ ಶಿಖರ ಇಲ್ಲೇನೈತಲ್ಲ, ಇದು ಮಿಜೋ ಬೆಟ್ಟಗಳು. ಮಿಜೋರಾಂ ರಾಜ್ಯದಲ್ಲಿ ಬರ್ತಕ್ಕಂತಹ ಮಿಜೋ ಬೆಟ್ಟಗಳಲ್ಲೇ ಅತಿ ಎತ್ತರ ಶಿಖರ ಯಾವ್ದಂತಂದ್ರೆ ಅದು ಬ್ಲೂ ಮೌಂಟೇನ್ ಶಿಖರ. ಓಕೆ, ಅದೇ ರೀತಿಯಾಗಿ ಇಲ್ಲಿ ಐತಿ ನೋಡ್ರಿ, ಇಲ್ಲಿ ಒಂದು ರಾಜ್ಯ ಬರ್ತೈತಿ. ಇದು ಆಸಾಂ ರಾಜ್ಯ. ಆಸಾಂ ರಾಜ್ಯ ಇಲ್ಲಿ ಏನಂತಂದ್ರೆ ಧನಸಿರಿ ಕಣಿವೆ ಐತಿ. ಈ ಧನಸಿರಿ ಕಣಿವೆಯಿಂದ ದಕ್ಷಿಣಕ್ಕೆ ಸಿಲ್ಚಾರ್ ವರೆಗೆ ಒಂದು ಶ್ರೇಣಿ ಐತಿ. ಅದುವೇ ಯಾವ್ದಂತಂದ್ರೆ ಬರೈಲ್ ಶ್ರೇಣಿ. ಬರೈಲ್ ಶ್ರೇಣಿ. ಬರೈಲ್ ಶ್ರೇಣಿ. ಈ ಬರೈಲ್ ಶ್ರೇಣಿ ಒಳಗ ಅತಿ ಎತ್ತರ ಶಿಖರ ಯಾವ್ದಂತಂದ್ರೆ ಜಾಪೋ ಬೆಟ್ಟ. ಓಕೆ, ಜಾಪೋ ಬೆಟ್ಟ. ಬರೈಲ್ ಶ್ರೇಣಿ ಒಳಗ ಅತಿ ಎತ್ತರ ಶಿಖರ ಯಾವ್ದಂತಂದ್ರೆ ಜಾಪೋ ಬೆಟ್ಟ ಆಗಿರುವುದನ್ನ ನಾವು ಕಾಣ್ತೇವೆ. ಅದೇ ರೀತಿ ಮೇಘಾಲಯದೊಳಗೆ ಕಂಡು ಬರ್ತಕ್ಕಂಥ ಪ್ರಮುಖ ಬೆಟ್ಟಗಳು ಯಾವಂತಂದ್ರೆ ಗಾರೋ ಕಾಶಿ ಜಯಂತಿಯ. ಈ ಗಾರೋ ಕಾಶಿ ಜಯಂತಿಯ ಏನಂತಂದ್ರೆ ಭಾರತದಲ್ಲೇ ಅತಿ ಹೆಚ್ಚು ಮಳೆಯನ್ನ ಸುರಿಸಿಕೊಳ್ತಕ್ಕಂತ ಬೆಟ್ಟಗಳು ಅವಾಗಿವೆ. ಗಾರೋ ಕಾಶಿ ಜಯಂತಿಯ ಭಾರತದಲ್ಲೇ ಅತಿ ಹೆಚ್ಚು ಮಳೆಯನ್ನ ಪಡೆತಕ್ಕಂತಹ ಬೆಟ್ಟಗಳಾಗಿರುವುದನ್ನ ನಾವು ಕಾಣ್ತೇವೆ. ಅದೇ ರೀತಿಯಾಗಿ ಇಲ್ಲಿ ಏನಂತಂದ್ರೆ ಮಿಸ್ಮಿ ಬೆಟ್ಟಗಳು, ಮಿಕ್ರಿ ಬೆಟ್ಟಗಳು ಕಂಡು ಬರ್ತಾವ. ಓಕೆ, ಇನ್ನ ನೆಕ್ಸ್ಟ್ ನೋಡ್ರಿ, ದಕ್ಷಿಣ ಭಾರತದಲ್ಲೇ ಅತಿ ಎತ್ತರ ಶಿಖರ ಯಾವ್ದಂತಂದ್ರೆ ಅದುವೇ ಅಣ್ಣೈಮುಡಿ. ಈ ಅಣ್ಣೈಮುಡಿ ಅಣ್ಣಾಮಲೈ ಶ್ರೇಣಿ ಒಳಗ ಕಂಡು ಬರ್ತದೆ. ಅಣ್ಣಾಮಲೈ ಶ್ರೇಣಿ ಏನಂತಂದ್ರೆ ದಕ್ಷಿಣ ಭಾರತದಲ್ಲಿ, ಅದರಲ್ಲಿ ವಿಶೇಷ ಕೇರಳ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥ ಒಂದು ಶ್ರೇಣಿ ಆಗೈತಿ. ಈ ಅಣ್ಣಾಮಲೈ ಶ್ರೇಣಿ ಒಳಗ ಅತಿ ಎತ್ತರ ಶಿಖರ ಯಾವ್ದಂತಂದ್ರೆ ಅದು ಅಣ್ಣೈಮುಡಿ ಶಿಖರ. ಅಣ್ಣೈಮುಡಿ ಶಿಖರ ಇಲ್ಲಿ ಬರ್ತೈತಿ ನೋಡ್ರಿ. ಇದು ಕೇರಳ ರಾಜ್ಯ. ಇಲ್ಲಿ ಬರ್ತಕ್ಕಂಥ ಒಂದು ಶ್ರೇಣಿ ಯಾವ್ದಂತಂದ್ರೆ ಅದು ಅಣ್ಣಾಮಲೈ ಶ್ರೇಣಿ. ಆ ಅಣ್ಣಾಮಲೈ ಶ್ರೇಣಿ ಒಳಗನ ಅತಿ ಎತ್ತರ ಶಿಖರ ಯಾವ್ದಂತಂದ್ರೆ ಅಣ್ಣೈಮುಡಿ. ಈ ಅಣ್ಣೈಮುಡಿ ದಕ್ಷಿಣ ಭಾರತದ ಅತಿ ಎತ್ತರ ಶಿಖರ, ಜೊತೆಗೆ ಪಶ್ಚಿಮ ಘಟ್ಟಗಳಲ್ಲೇ ಅತಿ ಎತ್ತರ ಶಿಖರ. ಪಶ್ಚಿಮ ಘಟ್ಟಗಳಲ್ಲಿ ಅತಿ ಎತ್ತರ ಶಿಖರ ಆಗೈತಿ, ದಕ್ಷಿಣ ಭಾರತದಲ್ಲಿ ಅತಿ ಎತ್ತರ ಶಿಖರ ಆಗೈತಿ. ಅದೇ ರೀತಿ ಅಣ್ಣಾಮಲೈ ಶ್ರೇಣಿಯಲ್ಲಿ ಕೂಡ ಅತಿ ಎತ್ತರ ಶಿಖರ ಯಾವ್ದಾಗೈತಿ ಅಂದ್ರೆ ಅದು ಅಣ್ಣೈಮುಡಿ ಶಿಖರ ಆಗೈತಿ. ಓಕೆ, ಅಣ್ಣೈಮುಡಿ ಶಿಖರ ಆಗೈತಿ. ಇಲ್ಲಿ ನೋಡ್ರಿ, ಇಲ್ಲೇ ಪೂರ್ವ ಘಟ್ಟಗಳು ಅದು. ಇಲ್ಲಿ ಏನಂತಂದ್ರೆ ನೀಲಗಿರಿ ಬೆಟ್ಟಗಳು ಅದು. ಇನ್ನ ನೀಲಗಿರಿ ಬೆಟ್ಟಗಳು, ನೀಲಗಿರಿ ಬೆಟ್ಟಗಳು. ಈ ನೀಲಗಿರಿ ಬೆಟ್ಟದೊಳಗ ಏನಂತಂದ್ರೆ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಸಂಗಮ ಆಗ್ತವೆ. ಪಶ್ಚಿಮ ಘಟ್ಟಗಳು ಮತ್ತೆ ಪೂರ್ವ ಘಟ್ಟಗಳು ಏನಾಗ್ತಾವ ಅಂತಂದ್ರೆ ಸಂಗಮ ಆಗ್ತಾವು. ನೀಲಗಿರಿ ಬೆಟ್ಟದೊಳಗ ಈ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಬಂದು ಸೇರ್ತಾವು. ಈ ನೀಲಗಿರಿ ಬೆಟ್ಟದೊಳಗ ಅತಿ ಎತ್ತರ ಶಿಖರ ಯಾವ್ದಂತಂದ್ರೆ ಅದು ದೊಡ್ಡ ಬೆಟ್ಟ ಆಗೈತೆ. ಅದು ಯಾವ್ದಂತಂದ್ರೆ ದೊಡ್ಡ ಬೆಟ್ಟ ಆಗೈತೆ. ದೊಡ್ಡ ಬೆಟ್ಟ ಆಗಿರುವುದನ್ನ ನಾವು ಕಾಣ್ತೇವೆ. ಓಕೆ, ದೊಡ್ಡ ಬೆಟ್ಟ ಆಗಿರುವುದನ್ನ ನಾವು ಕಾಣ್ತೇವೆ. ಅದೇ ರೀತಿಯಾಗಿ ಇಲ್ಲಿ ನೋಡ್ರಿ, ಇಲ್ಲಿ ಅಂಡಮಾನ್ ನಿಕೋಬಾರ್ ದ್ವೀಪಗಳದ ನೋಡ್ರಿ. ಈ ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ಒಂದು ಪ್ರಮುಖವಾದ ಶಿಖರ ಐತಿ. ಅದೇ ಯಾವ್ದಂತಂದ್ರೆ ಸ್ಯಾಡಲ್ ಶಿಖರ. ಸ್ಯಾಡಲ್ ಶಿಖರ ಇದು ಅಂಡಮಾನ್ ನಿಕೋಬಾರದಲ್ಲೇ ಅತಿ ಎತ್ತರ ಶಿಖರ ಆಗೈತಿ. ಅದರ ಈ ಸ್ಯಾಡಲ್ ಶಿಖರ ಅಂಡೋಮಾನ್ ನ ಯಾವ ದ್ವೀಪದಲ್ಲಿ ಬರ್ತೈತೆ ಅಂತಂದ್ರೆ ಉತ್ತರ ಅಂಡೋಮಾನ್ ನಲ್ಲಿ ಬರ್ತೈತಿ. ಉತ್ತರ ಅಂಡೋಮಾನ್ ನಲ್ಲಿ ಏನಂತಂದ್ರೆ ಸ್ಯಾಡಲ್ ಶಿಖರ ಬರ್ತೈತಿ. ಈ ಸ್ಯಾಡಲ್ ಶಿಖರ ಅಂಡೋಮಾನ್ ಮತ್ತು ನಿಕೋಬಾರ್ ದ್ವೀಪದ ಅತಿ ಎತ್ತರ ಶಿಖರ ಆಗಿದೆ. ಅಂದ್ರೆ ಅಂಡೋಮಾನ್ ಅನ್ನೇ ಮತ್ತೆ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಉತ್ತರ ಅಂಡೋಮಾನ್, ಮಧ್ಯ ಅಂಡೋಮಾನ್, ದಕ್ಷಿಣ ಅಂಡೋಮಾನ್, ಲಿಟಲ್ ಅಂಡೋಮಾನ್ ಅಂತೇಳಿ ವಿಂಗಡಣೆಯನ್ನು ನಾವು ಮಾಡ್ತೇವೆ. ಓಕೆ, ಆದ್ರೆ ಉತ್ತರ ಅಂಡೋಮಾನ್ ಮತ್ತು ಉತ್ತರ ಅಂಡೋಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಅತಿ ಎತ್ತರ ಶಿಖರ ಯಾವ್ದಂತಂದ್ರೆ ಅದು ಸ್ಯಾಡಲ್ ಶಿಖರ. ಅದು ಉತ್ತರ ಅಂಡೋಮಾನ್ ನಲ್ಲಿ ಕಂಡು ಬರ್ತೈತಿ. ಓಕೆ,
ಕಂಡು ಬರ್ತೈತಿ. ಅದೇ ರೀತಿಯಾಗಿ ಪೂರ್ವ ಘಟ್ಟದೊಳಗ ಪಶ್ಚಿಮ ಘಟ್ಟದೊಳಗ ಅನೇಕ ಬೆಟ್ಟಗಳು ಕಂಡು ಬರ್ತಾವ. ಅವುಗಳ ಬಗ್ಗೆ ನಾನು ಮತ್ತೊಂದು ವಿಡಿಯೋ ಮಾಡ್ತೇನೆ. ಪಶ್ಚಿಮ ಘಟ್ಟಗಳ ಬಗ್ಗೆ, ಪೂರ್ವ ಘಟ್ಟಗಳ ಬಗ್ಗೆ ಸವಿಸ್ತಾರವಾಗಿ. ಆ ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟದೊಳಗೆ ಕಂಡು ಬರ್ತಕ್ಕಂಥ ಪ್ರಮುಖ ಬೆಟ್ಟಗಳು ಯಾವುವು, ಘಾಟ್ಗಳು ಯಾವುವು, ಗಿರಿಧಾಮಗಳು ಯಾವುವು, ಓಕೆ ರೀ, ಅವುಗಳ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದೊಳಗೆ ನಾನು ನಿಮ್ಗೆ ಹೇಳ್ತೇನೆ. ಈಗ ನೆಕ್ಸ್ಟ್ ಬರ್ರಿ ಏನಂತಂದ್ರೆ ಕರ್ನಾಟಕದಲ್ಲಿ ಇರತಕ್ಕಂಥ ಪ್ರಮುಖ ಬೆಟ್ಟಗಳ ಬಗ್ಗೆ ನೋಡೋಣ. ಅಂತಂದ್ರೆ ಕರ್ನಾಟಕದಲ್ಲಿ ಇರತಕ್ಕಂಥ ಪ್ರಮುಖ ಬೆಟ್ಟ ಯಾವ್ದಂತಂದ್ರೆ ಒಂದು ಮುಳ್ಳಯ್ಯನಗಿರಿ ಅಂತ ಹೇಳಿ ಬರ್ತೈತಿ. ಈ ಮುಳ್ಳಯ್ಯನಗಿರಿ ಏನೈತಲ್ಲ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರ್ತೈತಿ. ಈ ಮುಳ್ಳಯ್ಯನಗಿರಿ ಕರ್ನಾಟಕ ರಾಜ್ಯದ ಅತಿ ಎತ್ತರ ಶಿಖರ ಆಗೈತಿ. ಕರ್ನಾಟಕದ ಅತಿ ಎತ್ತರ ಶಿಖರ ಯಾವ್ದಂತಂದ್ರೆ ಅದು ಮುಳ್ಳಯ್ಯನಗಿರಿ. ಇದ್ರ ಮೇಲೆ ಸಹ ನಿಮ್ಗೆ ಪ್ರಶ್ನೆ ಮಾಡ್ತಾರೆ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥ ಮತ್ತೊಂದು ಪರ್ವತ ಶಿಖರ ಯಾವ್ದಂತಂದ್ರೆ ಅದು ಚಂದ್ರದ್ರೋಣ ಪರ್ವತ. ಈ ಚಂದ್ರದ್ರೋಣ ಪರ್ವತಕ್ಕ ಪ್ರಸ್ತುತ ಬಾಬಾ ಬುಡನ್ಗಿರಿ ಬೆಟ್ಟ ಅಂತ ಹೇಳಿ ಕರಿತೀವಿ. ಈ ಚಂದ್ರದ್ರೋಣ ಪರ್ವತದಲ್ಲಿ ಒಬ್ಬ ಬಾಬಾ ಮುಸ್ಲಿಂ ಫಕೀರ ಬಂದ್ ಏನ್ ಮಾಡ್ತಾನಂತಂದ್ರೆ ಕಾಫಿ ಬೀಜಗಳನ್ನು ನೆಡ್ತಾನ. ಹೀಗಾಗಿ ಆತನ ಹೆಸರಿನಿಂದ ಆ ಚಂದ್ರದ್ರೋಣ ಪರ್ವತವನ್ನ ಕರೆಕ್ಟ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಹೀಗಾಗಿ ಪ್ರಸ್ತುತ ಚಂದ್ರದ್ರೋಣ ಪರ್ವತನ ಬಾಬಾ ಬುಡನ್ಗಿರಿ ಬೆಟ್ಟ ಅಂತ ಹೇಳಿ ಕರೀತಾರೆ. ಭಾರತದೊಳಗ ಫಸ್ಟ್ ಕಾಫಿ ಬೀಜವನ್ನು ಎಲ್ಲಿ ಬೆಳೆಯಲಾಯ್ತು ಅಂತಂದ್ರೆ ಈ ಚಂದ್ರದ್ರೋಣ ಪರ್ವತದಲ್ಲಿ ಅಥವಾ ಬಾಬಾ ಬುಡನ್ಗಿರಿ ಬೆಟ್ಟದಲ್ಲಿ ಬೆಳೆಯಲಾಯಿತು. ಬಾಬಾ ಬುಡನ್ಗಿರಿ ಬೆಟ್ಟದಲ್ಲಿ. ಈ ಬಾಬಾ ಬುಡನ್ಗಿರಿ ಬೆಟ್ಟವು ಕೂಡ ಎಲ್ಲಿ ಬರ್ತೈತೆ ಅಂತಂದ್ರೆ ಇದು ಕೂಡ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರ್ತಕ್ಕಂತ ಒಂದು ಬೆಟ್ಟ ಆಗೈತೆ. ಅದೇ ರೀತಿಯಾಗಿ ಇನ್ನೊಂದು ಇಂಪಾರ್ಟೆಂಟ್ ಬೆಟ್ಟ ಮಧುಗಿರಿ ಬೆಟ್ಟ ಅಂತ ಹೇಳಿ ಬರ್ತೈತಿ. ಮಧುಗಿರಿ ಬೆಟ್ಟ ಅಂತ ಹೇಳಿ ಬರ್ತೈತಿ. ಈ ಮಧುಗಿರಿ ಬೆಟ್ಟ ಏನೈತಲ್ಲ ಇದು ಏಷ್ಯಾ ಖಂಡದಲ್ಲೇ ಅತಿ ದೊಡ್ಡ ಏಕಶಿಲಾ ಬೆಟ್ಟ. ಏಷ್ಯಾ ಖಂಡದಲ್ಲೇ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಯಾವ್ದಂತಂದ್ರೆ ಅದು ಮಧುಗಿರಿ ಬೆಟ್ಟ ಆಗೈತಿ. ಏಷ್ಯಾ ಖಂಡದಲ್ಲೇ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಆಗೈತೆ ಅಂದ್ರೆ ಅದೇ ರೀತಿಯಾಗಿ ಭಾರತದಲ್ಲಿ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಅಂತಂದ್ರೆ ಅದು ಮಧುಗಿರಿ ಬೆಟ್ಟ. ಈ ಮಧುಗಿರಿ ಬೆಟ್ಟ ಎಲ್ಲಿ ಬರ್ತೈತೆ ಅಂದ್ರೆ ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆಯಲ್ಲಿ ಬರ್ತೈತಿ. ತುಮಕೂರು ಜಿಲ್ಲೆಯಲ್ಲಿ ಬರುವುದನ್ನ ನಾವು ಕಾಣ್ತೇವೆ. ಓಕೆ, ಇವು ಏನಂತಂದ್ರೆ ಭಾರತದ ಪ್ರಮುಖ ಪರ್ವತ ಶಿಖರಗಳು, ಪರ್ವತ ಶ್ರೇಣಿಗಳು. ಭಾರತದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಪರ್ವತ ಶ್ರೇಣಿಗಳ ಬಗ್ಗೆ ಹೇಳಿದ್ದೇನ್ರಿ. ಜೊತೆಗೆ ಅದರಲ್ಲಿ ಅತಿ ಎತ್ತರ ಶಿಖರಗಳನ್ನು ಸಹ ನಾನು ಹೇಳಿದ್ದೇನೆ. ಈ ಟಾಪಿಕ್ ಅನ್ನ ಸಪರೇಟ್ ಆಗಿ ನಾನು ಭಾರತದ ಭೌಗೋಳಿಕ ಲಕ್ಷಣದೊಳಗ ಉತ್ತರ ಪರ್ವತಗಳು ಅಂತ ಹೇಳಿ ಬರ್ತವೆ. ಅವುಗಳಲ್ಲಿ ನಾವು ಇವನ್ನ